ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಾದ್ರೂ ಮಾಡಿ ಇವನ್ನ ನನ್ನ ಕಡೆ ಹೋಲಿಸ್ಕೋಬೇಕಲ್ಲ. ಇವನ್ಗೆ ವಿಷಯ ಹೇಳ್ಬೇಕು, ಇಲ್ಲ ಅಂದ್ರೆ ಎಲ್ಲ ನನ್ನ ಕೈ ಮೀರಿ ಹೋಗ್ಬಿಡುತ್ತೆ. ಏನಾಗಿದೆ ಇವ್ರಿಗೆ? ಆ ಅರ್ಚನಾ ಶಾಶ್ವತವಾಗಿ ಮನೆಗೆ ಬರಬಾರ್ದು ಅಂದ್ರೆ ಮೊದಲು ಇವನ್ನ ನನ್ನ ವಶ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಅವಳಿ ಮನೇಲೆ ಬಿದ್ದಿರ್ತಾಳೆ. ಯಾವುದೇ ಕಾರಣಕ್ಕೂ ಅವಳಿ ಮನೆಗೆ ಬರಬಾರ್ದು. ರಾಘವ್, ತಗೋ ಹಾಲು, ಬಾ. ಬೇಡ ಮಿಸ್. ಹೇ ಬಾಯಿಲಿ ಬಾ. ಕೊಡಿ. ಆಮೇಲೆ ರಾಘವ್, ಸ್ಕೂಲಲ್ಲಿ ಇವತ್ತು ಪೇಂಟಿಂಗ್ ಕಾಂಪಿಟೇಷನ್ ಇತ್ತಲ್ವಾ, ನಿಂಗ್ ಪ್ರೈಸ್ ಬಂದಿಲ್ವಾ? ಓ ಬಂತು ಮಿಸ್ ಅಮ್ಮ, ನಂಗೆ ಫಸ್ಟ್ ಪ್ರೈಸ್ ಬಂತು. ವೆರಿ ಗುಡ್ ಬಾಯ್. ಆಮೇಲೆ ನಿಂಗೊಂದು ವಿಷಯ ಹೇಳ್ಬೇಕು. ಇಲ್ಲಿದ್ರಲ್ಲ, ಅವ್ರು ನಿಮ್ ಶಾಂತಿ ಅಮ್ಮ ಅಲ್ಲ. ಹಾಗಂತ ಒಂದಿನ ಅವರೇ ನಿಂಗೆ ಹೇಳ್ತಾರೆ. ಏನಿಲ್ಲ, ಅದ್ ಸುಳ್ಳು ಅಂತ ನಂಗೆ ಆಮೇಲೆ ಗೊತ್ತಾಯ್ತು. ಯಾವ್ದು ಸುಳ್ಳು? ಇವರು ಶಾಂತಿ ಅಮ್ಮ ಅಲ್ಲ, ಇವ್ರ ಹೆಸರು ಅರ್ಚನಾ. ಇವರು ವೀರಣ್ಣ ಅವ್ರ ತಂಗಿ ಅಂತ ಹೇಳಿದ್ರಲ್ಲ, ಅದೆಲ್ಲ ಮುಂಚೆನೆ ಹೇಳ್ಬಿಟ್ಟಿದ್ದೀರಲ್ಲ. ಹೌದು ಕಂದ, ಅದೇ ನಿಜ. ಇಲ್ಲ, ಅದ್ ಸುಳ್ಳು, ನಂಗೆ ಚೆನ್ನಾಗ್ ಗೊತ್ತು. ಯಾರು ಹೇಳಿದ್ ನಿಂಗೆ? ರತ್ನಮ್ಮ ಹೇಳಿದ್ರು. ಅವರೇ ಹೇಳಿದ್ದಾರೆ ಇವ್ರು ನಮ್ಮ ಅಮ್ಮ ಅಂತ. ನೀವ್ ಯಾಕೆ ಸುಮ್ಮನೆ ನನ್ನ ಯಾಮಾರಿಸ್ತಿದ್ದೀರಾ? ಇಲ್ಲಿ ಇರೋದು ಶಾಂತಿ ಅಮ್ಮ ಅಂತ ನಂಗೆ ಚೆನ್ನಾಗ್ ಗೊತ್ತು. ಅರ್ಥ ಮಾಡ್ಕೋ. ನೀನಿನ್ನು ಚಿಕ್ಕ ಹುಡುಗ ಅಲ್ವಾ, ಅದಕ್ಕೆ ನಾನು ಹೇಳದ್ ನಿಂಗೆ ಅರ್ಥ ಆಗ್ತಿಲ್ಲ. ಅದೇಗ್ ಮಿಸ್ ಅಮ್ಮ, ಒಬ್ರಿದಾಗ ಇನ್ನೊಬ್ರು ಇರ್ತಾರೆ. ಹಂಗಂದ್ರೆ ಅಪ್ಪನ್ ತರ ನಿನ್ ತರ ಅಜ್ಜಿ ತರ ಇದ್ದಾರೆ. ಅದಂಗೆ ಶಾಂತಿ ಅಮ್ಮ ತರ ಮಾತ್ರ ಇನ್ನೊಬ್ರು ಇದ್ದಾರೆ. ಈ ಚೋಟ್ ಮೆಣಸಿನ್ಕಾಯಿ ಇಷ್ಟೆಲ್ಲ ಮಾತಾಡ್ತಾನಾ? ಸುಮ್ನೆ ನಾನ್ ಚಿಕ್ಕವನು ಅಂತ ಯಾಮಾರ್ಸಕ್ ಬರ್ಬೇಡಿ ಮಿಸ್ ಅಮ್ಮ. ಇದೆಲ್ಲ ನಾನು ಒಪ್ಕೊಳ್ಳಲ್ಲ. ನನ್ ಜೊತೆ ಇಲ್ಲಿರೋದು ನಮ್ಮಮ್ಮ ಶಾಂತಿನೇ. ಏಯ್, ಪೆದ್ದನ್ ತರ ಮಾತಾಡ್ಬೇಡ.